ಹೇಗಿತ್ತಪ್ಪ ಟೀಸರು? ಥ್ಯಾಂಕ್ ಯು. ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ. 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಕನಸೆಲ್ಲ ಕಟ್ಟಿದ್ದೆ. ಕೊನೆಗೆ ಆ ಹುಡುಗಿ, ಯಾರೋ ನೀನು ಪ್ರೀತಿಸೋ ಹುಡುಗಿ, ನೀನು ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿಬಿಟ್ಟಿದ್ಲು. ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ, ಮಳೆ ಹುಡುಗಿ ನಂದಿನಿ ಅಂತ, ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರ್ಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ. ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ಬರಿಗೂ ಪರಿಚಯ ಆಗಿದ್ದಾಳೆ. ಅದನ್ನ ಇವತ್ತು ಟ್ರೈಲರಲ್ಲಿ ನೋಡಿದ್ದೀವಿ. ಆ ಸಂಧ್ಯಾ ಯಾರು, ಅವ್ರಿಗೂ ನಮಗೂ ಏನು ಕನೆಕ್ಷನ್ನು, ಈ ಕತೆ ಏನು ಅನ್ನೋದೇ ಈ ಚಿತ್ರ. ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ, ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರು ಹೃದಯ ಪಂಚರ್ ಆದರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರಿದ್ದಾರೆ ಗೊತ್ತಲ್ಲ, ಹಿಂಗೆ ಓಡಿಸ್ಕೊಂಡು ಹೋಗ್ತಾರೆ ಅವರು ಬೈಕನ್ನು, ಅವ್ರ ಜೊತೆಗಿದ್ದಾರೆ. ಒಂದು ವೇಳೆ ಸಂಧ್ಯಾಯಿಂದ ಇವರು ತೊಂದರೆ ಆದರೆ ಅವರು ಸಹಾಯ ಮಾಡೋಕ್ಕೆ ಆಪ್ತ ಮಿತ್ರ ನಾನಿದ್ದೀನಿ, ಮುಂದೆ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್? ಇದು ಇವ್ರ ಕೈಯಲ್ಲಿದೆ. ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು 9-9.5 ವರ್ಷಗಳ ಹಿಂದೆ. ಪುಷ್ಪಕ ವಿಮಾನ ಚಿತ್ರದ ಕಥೆಯನ್ನು ಮೊದಲು ಹೇಳಕ್ಕೆ ಬಂದರು. ಆವಾಗಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವ್ರಿಗಿರುವಂಥ ಸೌಂದರ್ಯ ಪ್ರಜ್ಞೆ, ಏಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಎಕ್ಸ್ಟ್ರಾರ್ಡಿನರಿ. ಅವರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಚಿತ್ರಗಳು, ಆ ಪೋಸ್ಟರ್ಗಳು, ಆ ಟೀಸರ್ಗಳಿಗೆ ಗಮನಿಸಿರ್ತೀರಿ. ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ, ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ. ಅವರು ನಿರ್ದೇಶಕರಾಗ್ತು, ಬಹಳ ಬಹಳ ಖುಷಿ ನನಗೆ. ಅದನ್ನ ಇವತ್ತು ನೀವು ಈ ಟೀಸರಲ್ಲಿ ನೋಡಿರ್ತೀರಿ, ಪ್ರತಿಯೊಂದು ಫ್ರೇಮಲ್ಲಿ ಇರುವಂಥ ಆ ಕಳೆ, ಆ ಬ್ಯೂಟಿ, ದಟ್ ಇಸ್ ವಿಖ್ಯಾತ್. ಹಾಗಾಗಿ ವಿಖ್ಯಾತ್, ಗುಡ್ ಲಕ್. ಇವರ ಡೆಬ್ಯೂ ಫಿಲ್ಮ್ ಇದು, ಇವರ ಮೊದಲನೇ ಹೆಜ್ಜೆ ಇದು. ಅದ್ಭುತವಾದ ಪಯಣ ನಿಮ್ದಾಗಲಿ ವಿಖ್ಯಾತ್. ಗುಡ್ ಲಕ್ ಟು ಯು. ಆ್ಯಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ. ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು 3 ಕಾಮನ್ ಥಿಂಗ್ಸ್. ಒಂದು, ಇಬ್ಬರಲ್ಲೂ ಅಪಾರವಾದ ಉತ್ಸಾಹ, ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ. ಆ್ಯಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ, ಒಳ್ಳೆ ಟೇಸ್ಟ್ ಇದೆ. ಅದು ಈ ಟ್ರೈಲರಲ್ಲಿ ಕಾಣಿಸ್ತಲ್ಲ, ಈಗ ಅದೇ ಥರ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫಿಲ್ಮ್. ಆ್ಯಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಣುಕ್ ನೀವು ನೋಡಿದಿರಿ. ಐ ಆಮ್ ಶೋರ್ ಐ ವಿಲ್ ಎಂಜಾಯ್ ಇಟ್. ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ. ಇನ್ನೂ ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ. ಶಂಕರ್ ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ, ಅದು ಮುಗಿದಿದ ತಕ್ಷಣ ಮೆಸೇಜ್ ಕಳಿಸಿದೆ, ಅವ್ರು ಯಾರೋ ಗೊತ್ತಿಲ್ಲ ರೀ, ಈಸ್ ಗೋಣ ಬಿ ಅ ಸ್ಟಾರ್ ಒನ್ ಡೇ ಅಂತ. ಗೋಲ್ಡನ್ ಸ್ಟಾರ್ ಆದರು. ನಂತರ ನಮ್ಮ ವೀಕೆಂಡ್ ವಿತ್ ರಮೇಶ್ ಶೋಲ್ ಅವ್ರ ಕಥೆನ ಹೇಳಿದ್ದೀನಿ. ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ. ಐ ಆಮ್ ಗೋಡ್ ಥರಲಿ ಎಂಜಾಯ್ ಇಟ್. ಖಂಡಿತವಾಗಲೂ ಈ ಕಾಂಬಿನೇಷನ್ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್, ವಿಜಯಕಾಂತ್, ಪ್ರಭು ಜೊತೆ ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ತೆಲುಗುಲಿ ಕೃಷ್ಣ, ಚಿರಂಜೀವಿ ಅವ್ರ ಜೊತೆಲ್ಲ ಮಾಡಿದ್ದೀನಿ. ಇಲ್ಲಿ ವಿಷ್ಣು ಸಾರು, ಅಂಬರೀಷ್ ಅವರು, ಪ್ರಭಾಕರ್ ಅವರು, ಎಲ್ಲರ ಜೊತೆ ಆಡ್ಬಿಡಿ. ಶಿವಣ್ಣ, ರವಿ ಸರ್ ಎಲ್ಲರೂ. ಈಗ ಗಣೇಶ್ ಜೊತೆ ಸೇರುವಂಥ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್. ಲೆಟ್ಸ್ ಹ್ಯಾವ್ ಫನ್. ಸೊ ಇದು ಆ್ಯಂಡ್ ಚಿತ್ರದ ಹೆಸರು ನೀವು ನೋಡಿದಾಗೆ ಯುವರ್ ಸಿನ್ಸಿಯರ್ಲಿ ರಾಮ್. ಈ ಸಿನ್ಸಿಯರ್ಲಿ ಇದೆಯಲ್ರಿ, ಇದೇ ರೀ. ಅಂದರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನಮ್ಮ ಅಪ್ಪನಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದರೆ ಆ ಸಿನ್ಸಿಯರಿಟಿ. ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ. ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅಲ್ಲೇ ಗೆಲುವು ಸರ್. ಬೇರೆ ಎಲ್ಲ ಬೇರೆ ವಿಷಯ, ನಿಮ್ಮ ಉದ್ದೇಶನೇ ಚೆನ್ನಾಗಿರಬೇಕು. ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ. ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟು ಅವರ್ ಸಪೋರ್ಟರ್, ಸುಪ್ರೀತ್ ಈಸ್ ಹಿಯರ್, ಶ್ಯಾಮ್ ಇಸ್ ದೇರ್, ಟು ಆಲ್ ಅವರ್ ಫ್ರೆಂಡ್ಸ್, ನವೀನ್ ಇಸ್ ಹಿಯರ್, ಅನೂಪ್, ರಾಜನ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯುವರ್ ಸಿನ್ಸಿಯರ್ಲಿ ರಾಮ್. ಇದ್ರಲ್ಲಿ ರಾಮ್ ಯಾರು ಅಂತ, ರಾಮ್ ನಾನಾ, ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.